ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾವು ಹೈದರಾಬಾದಿ ಪಾಟ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಇದು ನಾರ್ಮಲ್ ಬಿರಿಯಾನಿ ಥರ ಯಾವುದೇ ಮಸಾಲೆ ಫೀಲ್ ಕೊಡಲ್ಲ, ತುಂಬ ಪ್ಲೇನ್ ಆಗಿರುತ್ತೆ, ಆದರೂ ಸಖತ್ ಟೇಸ್ಟಿಯಾಗಿರುತ್ತೆ. ಮಾಡೋ ವಿಧಾನ ನೋಡೋಣ. ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು 1/4 ಟೀ ಸ್ಪೂನ್ ಅರಿಶಿನ, 3 ರಿಂದ 4 ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಂಡಿದ್ದೀನಿ. ಹಾಗೆ 2 ಟೀ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್, ಹಾಗೆ ಅರ್ಧ ಕಪ್ ಅಷ್ಟು ಪುದೀನ ಸೊಪ್ಪು, ಹಾಗೆ 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಒಂದು ಮಡಕೆನ ಕಾಯಕ್ಕಿಟ್ಟು ಅದಕ್ಕೆ 1/2 ಕಪ್ ಅಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. 2 ಸೈಜು ದೊಡ್ಡ ಈರುಳ್ಳಿನ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಬೇಕು ಗಾರ್ನಿಶಿಂಗಿಗೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಅದೇ ಮಡಿಕೆಗೆ ಇಲ್ಲಿ ತೋರಿಸಿರ್ತಕ್ಕಂಥ ಎಲ್ಲ ಪಲಾವ್ ಸ್ಪೈಸಸ್ನ ಅದೇ ಎಣ್ಣೆ ಒಳಗೆ ಹಾಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ 2 ಎಸ್ಲು ಕರ್ಬೇವಿನ ಸೊಪ್ಪು, 1 ಕಪ್ ಅಷ್ಟು ಈರುಳ್ಳಿನ ಹಾಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1/2 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 2 ಸೇರಿಸಿ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಫ್ರೈ ಆದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಹಾಕೊತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ನ ಆ್ಯಡ್ ಮಾಡ್ಕೊಬೇಕು. ನಾನು 2 hours ಮ್ಯಾರಿನೇಟ್ ಮಾಡಿದ್ದೀನಿ. ನೀವು ಎಷ್ಟು ಹಾರ್ಸ್ ಮ್ಯಾರಿನೇಟ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿರುತ್ತೆ. ಫ್ರಿಡ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡಿದ್ರೆ ಸ್ವಲ್ಪ ಬೇಗ ಉಪಯೋಗಿಸ್ಬೋದು. ಹಾಗೆ ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ನಾನು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಾಕೊಬೋದು, ನೀವು ಜಾಸ್ತಿ ತಿನ್ನೋರು ಇನ್ನೂ ಹಾಕೊಬೋದು, ತೊಂದರೆ ಇಲ್ಲ. ಒಂದು ದೊಡ್ಡ ಸೈಜ್ ಆ್ಯಪಲ್ ಟೊಮೆಟೊ, ಹಾಗೆ ಒಂದು 4 ಮೆಣಸಿನ್ಕಾಯಿನ ಬರೀ ಮುರಿದು ಹಾಕೊತಾ ಇದ್ದೀನಿ. ಇದು ಕಟ್ ಮಾಡಿ ಸ್ಲೈಸ್ ಮಾಡಿ ಹಾಕೊತಾ ಇಲ್ಲ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ಚಿಕನ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ಅನ್ನ ಮಾಡ್ಕೊಳ್ಳೋದಕ್ಕೆ ಈ ಸ್ಪೈಸಸ್ ಎಲ್ಲ ನೀವು ಹಾಕಬೇಕು ಅನ್ನೋದೇನಿಲ್ಲ, ಆದರೆ ಇದನ್ನ ಹಾಕಿದ್ರೆ ಅನ್ನ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಾವು ಲೇಯರ್ಸ್ ಮಾಡ್ತಿರೋದ್ರಿಂದ ಅನ್ನ ತುಂಬ ರುಚಿಯಾಗಿರಬೇಕು ಅಂದರೆ ನಾವು ಇದನ್ನ ಹಾಕಲೇಬೇಕು. ನಾನಿಲ್ಲಿ ಕಾಳುಮೆಣಸು, ಏಲಕ್ಕಿ, ಚಕ್ಕೆ, ಅನಾನಸ್ ಹೂವು, ಹಾಗೆ ಸ್ವಲ್ಪ ಪುದೀನ, ಲವಂಗನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಅನ್ನ ಉದುದ್ರಾಗಿ ಚೆನ್ನಾಗಿ ಬರುತ್ತೆ, ಅಂಟಲ್ಲ. ಅಷ್ಟು ಹಾಕ್ಕೊಂಡು ನಾವು ಇಲ್ಲಿ ಅಕ್ಕಿನ ಬೇಯೋದಕ್ಕೆ ಹಾಕಬೇಕು. ನಾನಿಲ್ಲಿ ಒಂದು 2 ರಿಂದ 3 ರೀತಿ ಅಕ್ಕಿನ ತೊಗೊಂಡಿದ್ದೀನಿ. ಬಾಸ್ಮತಿ ರೈಸ್, ಹಾಗೆ ಬುಲೆಟ್ ರೈಸ್, ಜೀರಾ ರೈಸ್ 3 ಮಿಕ್ಸ್ ಮಾಡಿ ಹಾಕೊತಾ ಇದ್ದೀನಿ. ಇದನ್ನು ಒಂದು 75% ಬೇಯಿಸಿದ್ರೆ ಸಾಕಾಗತ್ತೆ. 25% ಬಂದು ಅದನ್ನು ನಾವು ಮಡಿಕೆಯಲ್ಲಿ ಕುಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ಇಲ್ಲಿ ಬೇಕಿತ್ತು ಚಿಕನ್ ನೋಡೋಣ. ನೋಡಿ, ಆಲ್ಮೋಸ್ಟ್ ಚಿಕನ್ ಬೆಂದಿದೆ. ಇವಾಗ ನಾವು ಇದನ್ನು ಗ್ರೇವಿ ಸಮೇತ ಎತ್ಕೊಬೇಕಾಗತ್ತೆ. ಯಾಕೇಳಿ ಲೇಯರ್ ಮಾಡ್ತಿರೋದ್ರಿಂದ ಗ್ರೇವಿ ವಿತ್ ಚಿಕನ್ ಸಮೇತ ಎತ್ತಿಟ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗ್ರೇವಿ ಚಿಕನ್ನ ಹಾಗೆ ತಳಭಾಗದಲ್ಲಿ ಬಿಟ್ಟು ಈಗ ಇದ್ರ ಮೇಲೆ ಲೇಯರ್ ಮಾಡ್ತಾ ಹೋಗ್ತೀನಿ. ನಾನಿಲ್ಲಿ ಬೇಯಿಸಿಟ್ಟಿರೋ ಅನ್ನನ ಹಾಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ತುಪ್ಪ, ನಾವು ಎತ್ತಿಟ್ಕೊಂಡಿರೋ ಗ್ರೇವಿ ವಿತ್ ಚಿಕನ್ನ ಹಾಕೋಣ. ಆಮೇಲೆ ಫ್ರೈ ಮಾಡಿರೋ ಆನಿಯನ್ನ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಹಾಕೋಂಗಿದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಈ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ರುಚಿಯಾಗಿರಲಿ ಅನ್ನೋದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಮತ್ತು ಅದನ್ನೇ ರಿಪೀಟಾಗಿ ಅದೇ ಪ್ರೊಸೀಜರ್ನ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ 3 ಲೇಯರ್ಸ್ ಹಾಕ್ಕೊತಾ ಇದ್ದೀನಿ. ಸೇಮ್ ರೈಸ್, ತುಪ್ಪ, ಚಿಕನ್ನು, ಹಾಗೆ ಫ್ರೈಡ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಈ ರೀತಿ ಹಾಕ್ಕೊಂಡು, ಇವಾಗ ನಾನಿಲ್ಲಿ ಕಲರ್ಗೆ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರಲಿ ಅಂತ ಹೇಳಿ ನಾನು ಕೇಸರಿನ ನೆನೆಸಿ ಹಾಕೊತಾ ಇದ್ದೀನಿ. ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ, ಇಲ್ಲ ಮನೇಲಿ ಯಾವುದಾದ್ರೂ ಕೇಸರಿ ಫುಡ್ ಕಲರ್ ಇದ್ದರೆ ಅದನ್ನು ಹಾಕೊಬೋದು. ಇವಾಗ ಲಿಡ್ನ ಟೈಟಾಗಿ ಕ್ಲೋಸ್ ಮಾಡಿ ಇದನ್ನು ದಮ್ಗಿಡೋಣ. ನೋಡಿ, ಆಫ್ಟರ್ 15 to 20 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಬಿರಿಯಾನಿ ತಿಂದು ಬೇಜಾರಾಗಿದ್ದರೆ ಈ ರೀತಿಯೂ ಕೂಡ ಒಂದ್ಸರಿ ಟ್ರೈ ಮಾಡಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಮಸಾಲೆ ಫೀಲ್ ಕೊಡಲ್ಲ, ತಿನ್ನೋದಕ್ಕೆ ಲೈಟಾಗಿ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.